ನಟ ರಿಷಬ್ ಶೆಟ್ಟಿಗೆ ವಾರಾಹಿ ಪಂಜುರ್ಲಿ ದೈವದ ಎಚ್ಚರಿಕೆ. ರಿಷಬ್ ಸಿನಿಮಾ ಸಂಸಾರದ ಬಗ್ಗೆ ದೈವ ನುಡಿದಿದೆ. ಜಾರಂದಾಯ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ರವಿ ಪ್ರಸನ್ನ ಹೇಳಿಕೆ, ಜಾಗೃತೆಯಿಂದ ಇರಿ ಅಂತ ಪಂಜುರ್ಲಿ ದೈವ ಭವಿಷ್ಯ ನುಡಿದಿದೆ. ಸಿನಿಮಾ ಕ್ಷೇತ್ರ ಅಂದಾಗ ಅಲ್ಲಿ ದುಶ್ಮನ್ಗಳು ಇದ್ದೇ ಇರ್ತಾರೆ, ಕೆಟ್ಟದ್ದನ್ನ ಅಳಿಸಿ ಒಳ್ಳೆಯದನ್ನ ಉಳಿಸ್ತೀನಿ ಅಂತ ದೈವ ನುಡಿದಿದೆ ಅಂದಿದ್ದಾರೆ. ಪ್ರೀಕ್ವೆಲ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿರುವಂಥ ನಟ ರಿಷಬ್ ಶೆಟ್ಟಿ ಅವರು ಮಂಗಳೂರಿನ ಬಾರೆಬೈಲಿನಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಬಂದು ನಿನ್ನೆ ಅವರು ಕಂಪ್ಲೀಟಾಗಿ ಆ ದೇವಸ್ಥಾನದಲ್ಲಿ ಇದ್ದರು. ಅವರ ಮಗನ ಹುಟ್ಟುಹಬ್ಬದ ಕಾರಣಕ್ಕಾಗಿ ಅವರು ಇಲ್ಲಿ ಬಂದರು, ಒಂದಷ್ಟು ದೈವದ ಅಭಯಗಳನ್ನು ಪಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಅದರ ದೃಶ್ಯಗಳು ಕೂಡ ಒಂದಷ್ಟು ಸಾಮಾಜಿಕ ತಾಣಗಳಲ್ಲಿದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದೇವಸ್ಥಾನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರವಿ ಪ್ರಸನ್ನ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಸರ್, ಈಗ ಅಂದರೆ ಸಂಸಾರ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ ಸರ್, ಅದರ ಬಗ್ಗೆ ಒಟ್ಟು ಏನು ಹೇಳಿ? ಸಂಸಾರ ಅಂತ ಹೇಳಿದರೆ ಈ ದೈವದ ಕ್ಷೇತ್ರಗಳಲ್ಲಿ ತುಂಬ ದೊಡ್ಡ ಒಂದು ವಿಷಯ. ನಮ್ಮ ಸಮಿತಿಗೂ ದೈವ ಅದೇ ರೀತಿ ಕಳೆಯುವುದು. ಸಮಿತಿ ಅಂತ ಕರೆದಿಲ್ಲ, ನಿಮ್ಮ ಸಂಸಾರ, ನಂಬಿ ಸಂಸಾರ. ಈಗ ಇವರನ್ನು ತೋರಿಸಿ, ನಮ್ಮನ್ನು ತೋರಿಸಿ, ಇವರನ್ನು ತೋರಿಸಿ, ಇಡೀ ನಮ್ಮ ಸಮೂಹಕ್ಕೆ ಅಂತ ಹೇಳಿದರೆ ನನ್ನ ವೈಯಕ್ತಿಕ ಗಂಡ ಹೆಂಡತಿಯ ಸಂಸಾರ ಅಲ್ಲ. ನಾವೀಗ ಅಲ್ಲಿ ಕೂತಿರುವಾಗ ನಂಬಿ ಸಂಸಾರ ಅಂತ ಕೇಳ್ತದೆ. ಹಾಗಾದರೆ ನಂಬಿಕೆ ಇರುವಂಥ ಎಲ್ಲರೂ ಒಟ್ಟಿಗೆ ಕುಳಿತಂಥ ಸಂಸಾರ. ಸಮಿತಿಗೂ ಟ್ರಸ್ಟ್, ಕಮಿಟಿ ಎಂಬ ಇಂಗ್ಲೀಷ್ ಪದವನ್ನು ಉಪಯೋಗ ಮಾಡೋದಿಲ್ಲ. ನಂಬಿ ಸಂಸಾರ ಎದುರು ಬನ್ನಿ ಅಂತ ಕರೀತದೆ. ಆದ್ದರಿಂದ ಅಲ್ಲಿ ಮತ್ತೆ ಮುಖ್ಯವಾಗಿ ಬಂದದ್ದೇನೆಂದರೆ ಗಂಡ ಹೆಂಡತಿ ಒಟ್ಟಿಗೆ ಬಂದು, ಮಕ್ಕಳು ಎರಡು ಒಟ್ಟಿಗೆ ಬಂದು ಪ್ರಾರ್ಥನೆಯನ್ನು ಮಾಡಿದರು. ಸಂಸಾರ ಅಂತ ಹೇಳುವ ಪದ ಅವರ ಅಲ್ಲಿ ಉಲ್ಲೇಖವಾದದ್ದು. ನಾನು ಅಲ್ಲಿ ಎದುರೇ ಇದ್ದೆ, ನನ್ನನ್ನು ನೀವು ಅಲ್ಲಿ ಟಿ ವಿಯಲ್ಲಿ ನೋಡ್ಬೋದು, ನಾನೇ ಎದುರಿದ್ದದ್ದು. ಸಂಸಾರ ಎಂಬ ಪದದಲ್ಲಿ ನಂತರ ಬಂದದ್ದು ಏನು ಅಂತ ಹೇಳಿದರೆ ಅವರ ಮುಂದಿನ ಮನಸ್ಸಿನಲ್ಲಿ ಇರುವಂತಹ ಈ ವಿಚಾರಗಳು. ಅಂದರೆ ಇನ್ನು ಮೋಸ್ಟ್ಲಿ ಅವರ ಇನ್ನೊಂದು ಚಲನಚಿತ್ರ ಬರ್ತದೆ, ಅದನ್ನು ಸಹ ಅವರು ಹೇಳಲಿಲ್ಲ. ಕಾಂತಾರ 2 ಬರ್ತದೆ ಅಂತೂ ಹೇಳಲಿಲ್ಲ, ಅಥವಾ ಯಾವ ವಿಷಯವೂ ಹೇಳಲಿಲ್ಲ. ದೈವ ಮತ್ತು ಕೇಳಿತು, ನಿನ್ನ ಮನಸ್ಸಿನಲ್ಲಿ ಏನಾದರೂ ಉಂಟಾ? ಇಲ್ಲ, ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯದಾಗಬೇಕು ಎಂಬ ಪದವನ್ನು ಉಪಯೋಗಿಸಿದರು. ಮತ್ತೆ ದೈವ, ನಾನು ತಾಯಿಯ ಗುಟ್ಟು ಮಗನಿಗೆ, ಮಗನ ಗುಟ್ಟು ತಾಯಿಗೆ ಎಂಬ ಪದದಲ್ಲಿ ಹೇಳಿದ್ದಾರೆ. ವಿನಮ್ರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅವರ ಹಾವಭಾವಗಳಿರ್ಬೋದು ಅಥವಾ ಅವರ ಭಕ್ತಿ ಇರ್ಬೋದು, ಒಳ್ಳೆಯ ರೀತಿಯಲ್ಲಿ. ಈಗೊಂದು ನಿಮಗೆ ಗೊತ್ತಿದೆ, ಅಷ್ಟು ದೊಡ್ಡ ಒಂದು ನಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.